ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷನೂ ನಾವು ಕರ್ನಾಟಕ ದಾಂಡೇಲಿ ತಿರು ಸಮಾಜ ವತಿಯಿಂದ ವಿದ್ಯಾರ್ಥಿಗಳಿಗೆ ನೋಟು ಪುಸ್ತಕವನ್ನು ಹಂಚುವ ಕುರಿತು ಈ ದಿನ ಅಂದರೆ ಬುಧವಾರ ಸಂಜೆ ಸರಿಯಾಗಿ 6 ಗಂಟೆಗೆ 24 ಜೂನ್ 2026ರಂದು ಕ್ಲೈವ್ ಕಾಲನಿಯ ಕ್ಲೈವ್ ವೆಬ್ ಹಾಲ್ನಲ್ಲಿ ಸಭೆ ಸೇರಿ ಈ ನೋಟ್ಬುಕ್ ಹಂಚುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಮಧ್ಯದಲ್ಲಿ ಚೀಫ್ ಗೆಸ್ಟ್ ಆಗಿ ಆಗಮಿಸಿದಂಥ ನಮ್ಮ ನೆಚ್ಚಿನ ಪತ್ರಕರ್ತರಾದ ಶ್ರೀಮತಿ ಆಯಿಷಾ ಮೇಡಮ್ ಅವರು ವೇದಿಕೆ ಮೇಲೆ ಬರಬೇಕಂತೇಳಿ ತಮ್ಮ ಕೇಳ್ಕೊಳ್ತಾ ಇದ್ದೀವಿ. ಹಾಗೆಯೇ ಮುಸಾಫ್ತರಾದಂಥ ದಾನಮ್ ಸರ್ ಅವರು ಬಂದಿದ್ದಾರೆ, ಅವರು ನಮ್ಮ ವೇದಿಕೆ ಮೇಲೆ ಬರಬೇಕಂತ ಹಾಗೆಯೇ ನಮ್ಮ ಸಮಾಜದ ಉಪಾಧ್ಯಕ್ಷರಾದಂಥ ಓಬ್ಲಸ್ ಪೇಪಾಲ ಅವರು ಇದ್ದಾರೆ, ಅವರು ವೇದಿಕೆ ಮೇಲೆ ಬರಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಈಗ ಕ್ಷಮಿಸಬೇಕು, ನಮ್ಮ ಮಧ್ಯದಲ್ಲಿ ದೈವ ಸೇವಕರಿದ್ದಾರೆ, ರೆವರೆಂಡ್ ಜಾರ್ಜ್ ತಲ್ಪತಿ ಅವರು ವೇದಿಕೆ ಮೇಲೆ ಬರಬೇಕಂತೇಳಿ ನಾನು ತಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಈಗ ಮೊದಲನೇದಾಗಿ ನಮ್ಮ ಜಾರ್ಜ್ ಪೈಸರ್ ಅವರು ಸಭೆಯನ್ನು ಉದ್ದೇಶಿಸಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಪ್ರಾರಂಭದಲ್ಲಿ ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಪ್ರೀತಿ ನಂಬಿಕೆಯುಳ್ಳ ನಮ್ಮ ಪರಲೋಕದಲ್ಲಿ ನಾಮಕ್ಕೆ ಸ್ತೋತ್ರವಾಗಲಿ. ಸಮಯದಲ್ಲಿ ಕರ್ತನೆ ಒಂದು ಕಾರ್ಯಕ್ರಮದಲ್ಲಿ ತೆಲುಗು ಸಮಾಜ ಟ್ರಸ್ಟ್ನ ಮುಖಾಂತರವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿತ್ತಿರುವಾಗ ಕರ್ತನೆ ಪ್ರಾರಂಭದಿಂದ ಕೊನೆಯ ಮಟ್ಟಿಗೆ ನೀವು ಸಹಾಯಕನಾಗಿ ನಡೆಸು. ಬಂದಿರುವಂಥ ಎಲ್ಲ ಗಣ್ಯರನ್ನು ಆಶೀರ್ವಾದ ಮಾಡು. ಚಿಕ್ಕ ಮಕ್ಕಳನ್ನು ಬಂದಿರುವಂಥನ್ನು ಟ್ರಸ್ಟ್ದವರೆಲ್ಲರನ್ನ ಸಮ್ಮುಖದಲ್ಲಿ ನೆನಪು ಮಾಡಿಕೊಂಡು ಆಶೀರ್ವದಿಸಬೇಕೆಂಬುದಾಗಿ ನಮ್ಮ ಕರ್ತನ ಒಡೆಯನಾಗಿರುವಂಥ ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇವೆ, ನಮ್ಮ ತಂದೆ. ಈಗ ತಿರುಪತಿ ನಮ್ಮ ಮಧ್ಯದಲ್ಲಿರುವ ದೈವ ಸೇವಕರಾದಂಥ ಶ್ರೀ ಜಾರ್ಜ್ ಪಾಸ್ಟರ್ ಅವರು ತಮ್ಮೆಲ್ಲರಿಗೆ ತಿಳಿದಿರುವಂತೆ ನಮ್ಮ ದಾಂಡೇಲಿ ಪಾಸ್ಟರ್ ಫೆಲೋಶಿಪ್ ಅಧ್ಯಕ್ಷರಾಗಿದ್ದಾರೆ. ಅವರು ಸತತವಾಗಿ 4-5 ವರ್ಷದಿಂದ ಅಧ್ಯಕ್ಷರಾಗಿದ್ದಾರೆ. ನಮ್ಮ ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜ ಕಾರ್ಯಕ್ರಮ ಎಲ್ಲೇ ಇದ್ರೂ, ಯಾವಾಗ ಇದ್ರೂ, ಎಷ್ಟು ಗಂಟೆಗೆ ಇದ್ರೂ ನಮ್ಮ ಕರೆಗೆ ಹೋಗ್ಕೊಟ್ಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮವನ್ನು ಚಂದ ಮಾಡಿಕೊಂಡು ಯಶಸ್ವಿ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜ ಪರವಾಗಿ ಪುಷ್ಪಗುಚ್ಛ ನೀಡಿ ಸನ್ಮಾನಿಸಬೇಕಂತೇಳಿ ನಮ್ಮ ಮಧ್ಯದಲ್ಲಿರುವಂಥ ದಾನಮ್ ನೇಪಾಳ ಅವರು ಹೂಗುಚ್ಛ ನೀಡಿ ಸನ್ಮಾನಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ನಮ್ಮ ಮಧ್ಯದಲ್ಲಿರುವಂಥ ಶ್ರೀಮತಿ ಆಯಿಷಾ ಮೇಡಮ್ ಅವರು ನಮಗೆ ಮೊದಲಿಂದ ಚಿರಪರಿಚಿತರಾದವರು. ದಾಂಡೇಲಿಯ ಪತ್ರಕರ್ತರಲ್ಲಿ ನೆಚ್ಚಿನ ಪ್ರಸಿದ್ಧವಾಗಿರುತ್ತಾರೆ. ಹಾಗೆ ಅವರು ನಮ್ಮ ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜದವರು ಯಾವಾಗಲೂ ಕರೆದ್ರು, ರಾತ್ರಿ ಇಡೀ ಯಾವಾಗ ಕರೆದು ಯಾವ ಸಮಾರಂಭ ಕರೆದ್ರು ಬಂದು ನಮ್ಮ ಸಮಾರಂಭವನ್ನು ಯಶಸ್ವಿ ಮಾಡಿ ಜಯಪ್ರದ ಮಾಡಿರುತ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವರಿಗೆ ನಾವು ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜ ಪರವಾಗಿ ಪುಷ್ಪಗುಚ್ಛ ನೀಡಿ ಸನ್ಮಾನಿಸಬೇಕಂತೇಳಿ ನಮ್ಮ ಮಧ್ಯದಲ್ಲಿರುವಂಥ ಎಲಿಯಾಸ್ ಕಾಟಿ ಪುಷ್ಪಗುಚ್ಛ ನೀಡಿ ಸನ್ಮಾನಿಸಬೇಕಂತ ಕೇಳ್ಕೊಳ್ತಾ ಇದ್ದರು. ಹಾಗೆ
ಹಾಗೆ ನಮ್ಮ ಮಧ್ಯದಲ್ಲಿರುವಂಥ ಶ್ರೀ ಅಸ್ಲಂ ನೀರಲ್ಲಿ ಅವರು ಮೋಸ್ಟ್ಲಿ ದಾಂಡೇಲಿಯಲ್ಲಿ ಎಲ್ಲರಿಗೆ ಚಿರಪರಿಚಿತರು. ಅವರು ಸೋಷಿಯಲ್ ವರ್ಕರ್, ಯಾವಾಗ ಯಾವುದೇ ಕಾರ್ಯಕ್ರಮ ಕರೆದ್ರೂ ಬಂದು ಅಟೆಂಡ್ ಆಗಿ ಯಶಸ್ವಿಗೊಳಿಸ್ತಾರೆ ಮತ್ತು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗ್ತಾರೆ. ಮತ್ತು ನಮ್ಮ ದಾಂಡೇಲಿ ಬಸ್ ಸ್ಟ್ಯಾಂಡ್ನಲ್ಲಿ ಎದುರುಗಡೆ ಇರುವ ಸಹೇಲಿ ಲಾಡ್ಜ್ ಓನರು ಮತ್ತು ಸಹೇಲಿ ಟ್ರಸ್ಟು ಅವರು ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜದ ಪರವಾಗಿ ನಮ್ಮ ನೈಸನ್ ಅವರಿದ್ದಾರೆ, ಅವರು ಪುಷ್ಪಗುಚ್ಛ ನೀಡಿ ಸನ್ಮಾನಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ನಮ್ಮ ಮಧ್ಯದಲ್ಲಿರುವಂಥ ನಮ್ಮ ನೆಚ್ಚಿನ ನಾಯಕರಾದಂಥ ನಮ್ಮ ಕರ್ನಾಟಕ ದಾಂಡೇಲಿ ಸಂಸ್ಥಾಪಕರಾದಂಥ ದಾನಂದ್ ಸರ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರೆಲ್ಲರಿಗೂ ಚಿರಪರಿಚಿತರು, ಅವ್ರ ಬಗ್ಗೆ ಜಾಸ್ತಿ ಮಾತಾಡಲಿಕ್ಕಿಲ್ಲ. ಹಾಗಾಗಿ ನಮ್ಮ ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜ ಅವರ ಪರವಾಗಿ ನಮ್ಮ ಸಂಸ್ಥಾಪಕರಾದ ದಾನಂದ್ ಸರ್ ಅವರಿಗೆ ನಮ್ಮ ಶಂಕರ್ ಬೈಲ ಅವರು ಮುಂದೆ ಬಂದು ಪುಷ್ಪಗುಚ್ಛ ನೀಡಿ ಸನ್ಮಾನಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಮಧ್ಯದಲ್ಲಿರುವಂಥ ಓಬ್ಲೇಶ್ ತಿರುಮಲ ಅವರು ನಮ್ಮ ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜ ಉಪಾಧ್ಯಕ್ಷರಾಗಿರುತ್ತಾರೆ. ಮತ್ತು ಅವರು ನಮ್ಮ ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜ ಯಾವುದೇ ಕಾರ್ಯಕ್ರಮ ಇದ್ರೂ ತನು ಮನ ಧನದ ರೂಪದಲ್ಲಿ ಕೊಟ್ಟು ಸಹಕರಿಸಿ ಪ್ರೋಗ್ರಾಮ್ನ ಯಶಸ್ವಿ ಮಾಡಿರ್ತಾರೆ, ಇನ್ನೂ ಮಾಡ್ತಾನೆ ಇದ್ದಾರೆ. ಹಾಗಾಗಿ ಅವ್ರಿಗೂ ನಮ್ಮ ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜ ಪರವಾಗಿ ನಮ್ಮ ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜ ಕಾರ್ಯದರ್ಶಿ ನೀಡಿ ಸನ್ಮಾನಿಸಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ಕೇಳ್ಕೊಳ್ತಾ ಇದ್ದೀನಿ. ಈಗ ನಮ್ಮ ವೇದಿಕೆ ಮೇಲೆ ಆಶೀರ್ವಾದ ಮುಖ್ಯ ಅತಿಥಿಗಳು ಸಭೆ ನಿರ್ದೇಶಿ ಒಂದು ಎರಡು ಮಾತು ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಐಶಾ ಮೇಡಮ್, ವಾಕ್ಯಂ ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಹಾಗೂ ರಾಷ್ಟ್ರಗಳು ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರು, ಮುಂದಿರುವ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಪಾಲಕರು, ಇಲ್ಲಿಯ ಸ್ಥಳೀಯರು ಎಲ್ಲರಿಗೂ ಶುಭ ಸಂಜೆ. ಸರ್ ನಂಗೆ ಯಾವಾಗೂ ಏನಾದರೂ ಪ್ರೋಗ್ರಾಮ್ ಮಾಡಿದರೆ ಕರಿತಾನೆ ಇರ್ತಾರೆ. ಅವರು ಒಳ್ಳೆ ಪ್ರೋಗ್ರಾಮ್ ಮಾಡ್ತಾ ಇರ್ತಾರೆ. ಬಡವರಿಗೋಸ್ಕರ, ಅನಾರೋಗ್ಯದಿಂದ ಬಳಲ್ತಾ ಇರ್ತಾರಲ್ಲ ಅವ್ರಿಗೋಸ್ಕರ ಕಾರ್ಯಕ್ರಮಗಳನ್ನು ಅವ್ರು ಮಾಡ್ತಾನೆ ಇರ್ತಾರೆ. ಲಾಸ್ಟ್ ಟೈಮ್ ನಮ್ಮ ಮಾರುತಿ ನಗರಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ರು. ಅವರು ಅನಾರೋಗ್ಯ ಪೀಡಿತರಾದವರಿಗೆ ಮೆಡಿಕಲ್ ಕ್ಯಾಂಪನ್ನು ಮಾಡಿದ್ರು. ತುಂಬ ಚೆನ್ನಾಗಿತ್ತದು. ಈಗ ಖಾಲಿ ಮೆಡಿಕಲ್ ಕ್ಯಾಂಪ್ ಎಲ್ಲ ಕಡೆ ಮಾಡ್ತಾರೆ. ಯಾವ ಥರ ಮಾಡ್ತಾರೆ ಅಂದರೆ ಡಾಕ್ಟ್ರು ಎಲ್ಲ ಬರ್ತಾರೆ, ತಮ್ಮ ಚೀಟಿಯನ್ನು ಕೊಡ್ತಾರೆ, ತಮ್ಮ ಕ್ಲಿನಿಕ್ಕಿಗೆ ಕರೀತಾರೆ, ಹೋಗ್ಬಿಡ್ತಾರೆ. ಆದರೆ ಅಲ್ಲಿ ಆ ಥರ ಇಲ್ಲಾಗಿತ್ತು. ಒಂದು ಎಕ್ಸ್ರೇಯಿಂದ ಹಿಡಿದು ECG ಹಿಡಿದು ಬ್ಲಡ್ ಟೆಸ್ಟಿಂದ ಹಿಡಿದು ಎಲ್ಲ ಅಲ್ಲೇ ಮಾಡ್ತಾಯಿದ್ರು. ಅಲ್ಲೇ ಔಷಧಿಗಳನ್ನು ಕೊಡ್ತಾಯಿದ್ರು. ಆಮೇಲೆ ಎಷ್ಟೋ ಜನರಿಗೆ 50ಕ್ಕಿಂತ ಹೆಚ್ಚಿನ ಜನರಿಗೆ ಕನ್ನಡಕವನ್ನು ಕೊಟ್ಟಿದ್ದಾರೆ, ಅಂದರೆ ಚಸ್ಮಾ ಕೊಟ್ಟಿದ್ದಾರೆ. ಇಂಥ ಒಂದು ಸೇವೆಯನ್ನು ಇವರು ಮಾಡ್ತಾ ಇದ್ದಾರೆ. ಈಗೂ ಎಲ್ಲ ಬಡ ಮಕ್ಕಳಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದಾರೆ. ಜಾತಿ ಭೇದ ಇಲ್ಲದೆ ಕೊಡ್ತಾ ಇದ್ದಾರೆ. ಇದು ಇಂಪಾರ್ಟೆಂಟ್. ಇವರು ಮಾಡುತ್ತಿರುವ ಸೇವೆ ಇನ್ನೊಬ್ಬರಿಗೆ ಮಾರ್ಗದರ್ಶನ ಆಗಬೇಕು. ಆದ್ದರಿಂದ ಒಂದು ಪತ್ರಕರ್ತೆಯಾಗಿ ನಾವು ಯಾವಾಗ ಯಾವುದೂ ಪತ್ರಕರ್ತೆ ಇಲ್ಲ ಬರ್ತೀನಿ. ಯಾಕಂದರೆ ಅವರು ಇತರರಿಗೆ ಸೇವೆಗಾಗಿ ನಿಂತಿದ್ದಾರೆ. ಅವರು ಇನ್ನೊಬ್ಬರಿಗೆ ಸೇವೆ ಮಾಡ್ತಾ ಇದ್ದಾರೆ. ಅವರು ಸೇವೆ ಮಾಡುವುದನ್ನು ಕಂಡು ಇನ್ನೊಬ್ಬರು ಬೇರೆಯವರಿಗೆ ಸೇವಾ ಮನೋಭಾವನೆ ಬೆಳಿಬೇಕು ಅನ್ನೋದು ನನ್ನ ಉದ್ದೇಶ. ಆದ್ದರಿಂದ ಅವ್ರದ್ದು ಯಾವ ಪ್ರೋಗ್ರಾಮನ್ನು ನಾನು ಮಿಸ್ ಮಾಡೋದಿಲ್ಲ, ಬಂದೇ ಬರ್ತೀನಿ. ಅವರು ಸೇವಾ ಮನೋಭಾವನೆ ಹೀಗೆ ಬೆಳೀಲಿ. ಆಮೇಲೆ ಯಾವಾಗಲೂ ಸರ್ ಪ್ರೇಯರ್ ಮಾಡ್ತಾನೆ ಇರ್ತಾರೆ. ನಮ್ಮ ಎಲ್ಲ ಜನತೆಗೋಸ್ಕರ, ಮಾನವೀಯತೆಗೋಸ್ಕರ, ದಾಂಡೇಲಿ ಜನತೆಗೋಸ್ಕರ ಪ್ರೇಯರ್ ಮಾಡ್ತಾ ಇರ್ತಾರೆ. ಇದೊಂದು ಎಲ್ಲರಿಗೂ ಒಂದಾಗಿ ಬಾಳುವ ಮನೋಭಾವನೆಯನ್ನು ಬೆಳೆಸುತ್ತೆ. ಆದ್ದರಿಂದ ನಾನು ಬರ್ತೀನಿ. ಇಷ್ಟು ಹೇಳಿ ಇವ್ರದ್ದು ಈ ಇದು ಬುಕ್ ಡಿಸ್ಟ್ರಿಬ್ಯೂಟನ್ ಏನು ಮಾಡ್ತಾ ಇದ್ದಾರೆ, ಈ ಪ್ರೋಗ್ರಾಮು ಸಕ್ಸಸ್ ಆಗಲಿ ಅಂತ ಹೇಳ್ತಾ
ನಂದು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆಯಿಷಾ ಮೇಡಮ್ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ಮ ಮಧ್ಯದಲ್ಲಿರುವಂಥ ಕ್ಷಮಿಸಬೇಕು, ನಮ್ಮ ಮಧ್ಯದಲ್ಲಿರುವಂಥ ಜಾರ್ಜ್ ಪಾಸ್ಟರ್ ಅವರು ಸಭೆಯನ್ನುದ್ದೇಶಿಸಿ 1-2 ದೇವರ ವಾಕ್ಯವನ್ನು ಬೋಧಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. 5 ನಿಮಿಷ. ಓಕೆ, ಗಾಡ್ ಬ್ಲೆಸ್. ದೇವರ ಪರಿಶುದ್ಧವಾಗಿರುವಂಥ ನಾಮದಲ್ಲಿ ನಾನು ಎಲ್ಲರಿಗೆ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಈ ಅವಕಾಶವನ್ನು ಕೊಟ್ಟಿರುವಂಥ ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜಂ ಇವರು ಹಮ್ಮಿಕೊಂಡಿರುವಂಥ ಈ ಕಾರ್ಯಕ್ರಮಕ್ಕಾಗಿ ನಾನು ದೇವರಿಗೆ ತುಂಬ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ವೇದಿಕೆ ಮೇಲೆ ಕೂತಿರುವಂಥ ಎಲ್ಲ ಗಣ್ಯರು, ಟ್ರಸ್ಟ್ನಲ್ಲಿರುವಂಥ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಹೃದಯಪೂರ್ವಕ ವಂದನೆಗಳು ತಿಳಿಸ್ತಾ ಇದ್ದೀನಿ. ನಾವು ಈ ಸಮಯದಲ್ಲಿ ದೇವರ ವಾಕ್ಯದಲ್ಲಿ ಸತ್ಯವೇದದಲ್ಲಿ ಒಂದು ಮಾತು ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 17ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಬಡವರನ್ನು ಕನಿಕರಿಸುವನು ಕರ್ತನಿಗೆ ಸಾಲ కొడువనెంబుದಾಗಿ. బీదలను కనికరించువాడు యెహోవాకు అప్పిచ్చువాడు అని దేవుని వాక్యంలో వ్రాయబడింది. వారు చేసిన ఉపకారానికి దేవుడు ప్రత్యుపకారం చేస్తాడు. ಅವರು ಮಾಡಿರುವಂಥ ಉಪಕಾರಕ್ಕಾಗಿ ಪ್ರತ್ಯುಪಕಾರವನ್ನು ದೇವರು ಮಾಡುತ್ತಾನೆಂಬುದಾಗಿ ಜ್ಞಾನೋಕ್ತಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಜ್ಞಾನೋಕ್ತಿಗಳು 14:31 ಬರೆಯಲ್ಪಟ್ಟಿದೆ. ಬಡವರನ್ನು ಕನಿಕರಿಸುವನು ಕರ್ತನನ್ನು ಘನಪಡಿಸುವನೆಂಬುದಾಗಿಯೂ, ಅಷ್ಟೆಲ್ಲ ಬಡವರನ್ನು ಹೀಯಾಳಿಸುವನು ಸೃಷ್ಟಿಕರ್ತನನ್ನು ನಿಂದಿಸುವನೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೆಚ್ಚಿಗೆ ಸಮಯವು ಇಲ್ಲ. ಈ ಸಮಯದಲ್ಲಿ ನಾವು ನೋಡ್ತಿರುವಾಗ ಈ ಒಂದು ಸತ್ಕ್ರಿಯೆಗಳ ಮುಖಾಂತರವಾಗಿ ಟ್ರಸ್ಟ್ನವರು ಮಾಡುತ್ತಿರುವಾಗ ಇದು ಆ್ಯಸ್ ಪರ್ ಬೈಬಲ್ ದೇವರ ವಾಕ್ಯದ ಮುಖಾಂತರವಾಗಿ ಇದು ಒಳ್ಳೆಯ ಸೇವೆ ಎಂಬುದಾಗಿ ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಒಂದು ಮಾತು ಹೇಳಿದನು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಯಾವುದೇ ರೀತಿಯಲ್ಲಿ ನಿಮ್ಮ ಸತ್ಕ್ರಿಯೆಗಳ ಮುಖಾಂತರವಾಗಿ ಲೋಕದಲ್ಲಿ ನಿಮ್ಮ ಬೆಳಕು ಪ್ರಕಾಶಿಸಲಿ ಎಂಬುದಾಗಿ ಅವರು ಹೇಳಿದ್ದಾರೆ. ದೇವರು ಕೆಲವು ಮಂದಿನ ಆರಿಸಿಕೊಳ್ಳುತ್ತಾನೆ. ಅವರನ್ನು ದೇವರ ಸೇವೆ ಮಾಡಲಿಕ್ಕೆ, ಸಮಾಜದ ಸೇವೆ ಮಾಡಲಿಕ್ಕೆ, ದೇವರ ಕಾರ್ಯಗಳನ್ನು ಮಾಡಲಿಕ್ಕೆ. ಅದಕ್ಕಾಗಿಯೇ ಒಂದು ಪ್ರತ್ಯೇಕವಾಗಿರುವಂಥ ವಿಷಯವೇನೆಂದರೆ ಆ ದೇವರು ಕೆಲವು ಮಂದಿಯನ್ನು ಸತ್ಕ್ರಿಯೆಗಳನ್ನು ಮಾಡಲಿಕ್ಕೆ ಆರಿಸಿಕೊಂಡು ಅದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನ ಶಿಲುಬೆಯ ಮೇಲೆ ಪ್ರಾಣವನ್ನು ಕೊಟ್ಟಿದ್ದಾನೆಂಬುದಂಥ ಒಂದು ವಿಷಯವನ್ನು ನಾವು ನೋಡ್ತಾ ಇದ್ವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದರಲ್ಲಿ ಯಾವುದು ಭೇದವಿಲ್ಲದೆ ಎಲ್ಲರಿಗೂ ಸಮಾಜ ಸೇವೆ ಮಾಡಬೇಕೆಂಬುದಂಥ ಉದ್ದೇಶವನ್ನು ದೇವರಿವರಿಗೆ ಪ್ರಕಟಣೆ ಮಾಡಿದ್ದಾನೆ. ಒಂದು ಚಿಕ್ಕ ಉದಾಹರಣೆ ನಾವು ನೋಡ್ತಿರುವಾಗ ಫಾರೋಸ್ ಸಾಗರ ದೀಪಸ್ತಂಭ ಎಂಬುದಾಗಿ ಒಂದು ಇದೆ. ಆ ದೀಪಸ್ತಂಭದಲ್ಲಿರುವಂಥ ಬೆಳಕಿನ ಮುಖಾಂತರವಾಗಿ ಕತ್ತಲದಲ್ಲಿ ಬರುವಂಥ ಹಡಗುಗಳಿಗೆ ಆ ಒಂದು ಬೆಳಕು ಬರುತ್ತಾ ಹಡಗುಗಳು ಪ್ರಯಾಣ ಮಾಡುತ್ತಿದ್ದವು. ಈ ಒಂದು 7ನೇ ಒಂದು ಅದ್ಭುತವು ಅದು ಭೂಕಂಪದಲ್ಲಿ ಬಿದ್ದು ಹೋಯಿತು. ಈಗ ಹಡಗುಗಳು ಆ ಪ್ರಯಾಣ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಕಾರಣವೇನೆಂದರೆ ಆ ಬೆಳಕು ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಟ್ರಸ್ಟ್ದವರಿಗೆ ಇಷ್ಟು ಒಳ್ಳೆಯ ಉದ್ದೇಶವನ್ನು ಸಮಾಜ ಸೇವೆ ಮಾಡಲಿಕ್ಕೆ ಕೊಟ್ಟಿರುವಂಥ ಕೃಪೆಗಾಗಿ ನಾವು ದೇವರನ್ನು ಸ್ತುತಿ ಮಾಡಿಸ್ತಾ ಇದ್ದೇನೆ. ಟ್ರಸ್ಟ್ದವರನ್ನು ಸಹ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂಥ ದಾನಮ್ ಸರು ಮತ್ತು ಸೆಕ್ರೆಟರಿ ರಂಗಸ್ವಾಮಿ ಅವರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು, ಚೇರ್ಮನ್ ಅವರು, ಇನ್ನೂ ಯಾರ್ಯಾರು ಪದಾಧಿಕಾರಿಗಳಿದ್ದಾರೆ, ಇವರು ಮಾಡಿರುವಂಥ ಸೇವೆ ಒಳ್ಳೆಯದು. ದೇವರು ಈ ಒಂದು ಟ್ರಸ್ಟನ್ನು ಆಶೀರ್ವದಿಸಬೇಕೆಂಬುದಾಗಿ ನಮ್ಮ ದಾಂಡೇಲಿ ಪಾಸ್ಟರ್ ಫೆಲೋಶಿಪ್ ಮುಖಾಂತರವಾಗಿ ನಾನು ಹಾರೈಸ್ತಾ ಇದ್ದೀನಿ. ಇಲ್ಲಿ ಬಂದಿರುವಂಥ ಗಣ್ಯರಿಗೆ, ಬಂದಿರುವಂಥ ನಿಮಗೆ, ಚಿಕ್ಕ ಮಕ್ಕಳಿಗೆ ಸಹ ದೇವರು ಒಳ್ಳೆಯ ಜ್ಞಾನವನ್ನು ಕೊಡಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಈ ಒಂದು ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೇನೆ. ಸಭೆಯನ್ನು ಉದ್ದೇಶಿಸಿ 1-2 ಮಾತು ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜವರಿಗೆ ನಮ್ಮ ಮಾತಾಡಲಿಕ್ಕೆ ಕೊಟ್ಟಿದ್ದ ಧನ್ಯವಾದಗಳು. ಹಾಗೂ ಸ್ಟೇಜ್ ಮೇಲೆ ಗಣ್ಯರಿದ್ದವ್ರಿಗೂ ಸಹ ನಮಸ್ಕಾರಗಳು. ಈ ನೋಟ್ಬುಕ್ಕು ಕೊಡೋದು ದೊಡ್ಡದಲ್ಲ, ನೀವು ಕಲಿಬೇಕು, ಅದು ಮೇನು. ಇವಾಗ ಜಗತ್ತು ನಡೆಯೋದು ವಿದ್ಯೆ ಅಲ್ಲದೆ ಏನೂ ಇಲ್ಲ. ಈಗ ನಾವು ಕಲಿಬೇಕಾದ್ರೆ ನಮ್ಮ ಹತ್ರ ನೋಟ್ಬುಕ್ಕು ಇಲ್ಲ, ಬ್ಯಾಗೂ ಇಲ್ಲ, ಆ ಪರಿಸ್ಥಿತಿ ಇತ್ತು. ಬಟ್ ಅವಾಗ ಕಲಿಬೇಕಂತ ಹೇಳಿದ್ರು ಕಲೀಲಿಕ್ಕೆ ಆಗ್ತಾ ಇರಲಿಲ್ಲ. ನೀವು ನಿಮ್ಮ ತಂದೆ ತಾಯಿ ಹೆಸರು ತೆಗಿಬೇಕಂತ ಹೇಳಿದ್ರೆ ನೀವು ಕಲಿಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, DC, ಕಮಿಷ್ನರು, ಅದಾಗಿ ನಿಮ್ಮ ತಾಯಿ ತಂದೆ ಹೆಸರು ತರಬೇಕು.
ಇವಾಗೇನು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ನಾನು ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು ಗೇಮ್ ಆಡ್ತಾ ಕುಂದ್ರೋದು ಅಥವಾ ಮೊಬೈಲ್ ನೋಡೋದು ಅಥವಾ ಟಿ ವಿ ನೋಡೋದು ಹಾಗೆಲ್ಲ ಮಾಡ್ತಾಯಿದ್ದಾರೆ. ನೀವು ವಿದ್ಯೆ ಕಲಿಬೇಕು, ಮೇನ್ ಅದೇ ಇರೋದು. ಇವಾಗ ವಿದ್ಯೆ ಇಲ್ಲಾಂದರೆ ಏನೂ ಇಲ್ಲ. ನಾಳೆ ನೀವು ಮದುವೆ ಮಾಡ್ಕೊಳ್ಳೋದಾಯ್ತು ಮತ್ತು ಯಾರು ಹೆಣ್ಣು ಕೊಡೋರಾದರೂ ಕೇಳ್ತಾರೆ, ಏನು ಮಾಡ್ತಾಯಿದ್ದಾರೆ ನಿಮ್ಮ ಮಗ ಅಂತ ಹೇಳಿದ್ರೆ, ಗೌಂಡಿ ಕೆಲಸ ಹೋಗ್ಕಾನೋ, ಬಾರ್ ಒಳಗೆ ಕೆಲಸ ಹೋಗ್ಕಾನೋ, ಅರಿಬಿ ಅಂಗಡಿ ಹೋಗ್ಕಾನ ಅಂತ ಹೇಳಿದಾರೆ. ಅದಕ್ಕಿಂತ ನನ್ನ ಮಗಳು ಇಂಜಿನಿಯರ್ ಅದಾಳೆ, ಡಾಕ್ಟರ್ ಅದಾಳೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ ಅದಾಳೆ, ಅದು ಹೇಳೋದು ಒಳ್ಳೇದು. ನಿಮ್ಮ ತಾಯಿ ತಂದೆ ಹೆಸರು ಬರೋದು ಅದು ಅದರಿಂದ ನಾನು ಹೇಳೋದೇನಂತ ಹೇಳಿದರೆ, ನಾವಾದರೂ ನಮ್ಮ ಕಲಿಬೇಕಂತ ಹೇಳಿದ್ರು ಅವಾಗ ಆಗಲಿಲ್ಲ. ಅವಾಗ ನೀರು ಕೊಡ್ಬೇಕಂದ್ರೂ ನೀರು ಸಿಗ್ತಾ ಇರಲಿಲ್ಲ. ಇವಾಗ ನಿಮ್ಗೆ ಸರ್ಕಾರ ಚಲೋ ಆಪ್ಷನ್ ಬಂದಿದೆ, ಊಟ ಕೊಡ್ತಾಯಿದ್ರು ಶಾಲೆಯಲ್ಲಿ. ಅವೆಲ್ಲ ನೀವು ಮಿಸ್ ಮಾಡಬಾರ್ದು. ಏನಿದೆ ನಿಮ್ಗೆ ಅನುಕೂಲ ಮಾಡ್ಕೊತ ನಿಮ್ಮ ತಂದೆ ತಾಯಿ ಹೆಸರು ತರಬೇಕಂತೇಳಿ ನಾನು ಇಷ್ಟೆಲ್ಲ ಹೇಳಿ ಧನ್ಯವಾದ ಅಂತ ಹೇಳ್ತೀನಿ. ನಮ್ಮ ನೆಚ್ಚಿನ ನಾಯಕರಾದ ಶ್ರೀ ಅಸ್ಲಂ ನೇರಲಿ ಅವರಿಗೆ ಧನ್ಯವಾದಗಳು. ಹಾಗೆಯೇ ಒಂದು ಕಿರು ಪರಿಚಯ. ನಮ್ಮ ಇವತ್ತಿನ ಈ ಬುಕ್ಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮಕ್ಕೆ ನಮಗೆ ದಾನಿಗಳಾಗಿ ಕೊಟ್ಟಂಥದ್ದು ಶ್ರೀ ಬೆಕ್ಕಂ ದೇವದಾನಂ, ಪಬ್ಲಿಕ್ ರಿಲೇಷನ್ ಆಫೀಸರ್, KLE ಹುಬ್ಳಿ. ಹಾಗೆಯೇ ಕಾರ್ಯದರ್ಶಿಗಳು ಕ್ರಿಶ್ಚಿಯನ್ ಫೆಲೋಶಿಪ್, ಚೇತನ್ ಕಾಲನಿ ಹುಬ್ಳಿ. ಇವರು ಪ್ರತಿ ವರ್ಷವೂ ನಮಗೆ ಈ ಬುಕ್ಸು ದಾನವಾಗಿ ಹುಬ್ಬಳ್ಳಿಯಿಂದ ಕೊಡ್ತಾರೆ ನಮಗೆ ಡೊನೇಟ್ ಮಾಡಲಿಕ್ಕೆ. ಹಾಗೆಯೇ ಈಗ ಸತತವಾಗಿ ಇದು 3ನೇ ವರ್ಷ ನಾವು ಬುಕ್ಸನ್ನು ಸ್ಟೂಡೆಂಟ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ವಿ. ಹಾಗಾಗಿ ಈ ಮೂಲಕ ಶ್ರೀ ಬೆಕ್ಕಂ ದೇವದಾನಂ, PRO KLE ಹುಬ್ಳಿ, ಹಾಗೆ ಕಾರ್ಯದರ್ಶಿ ಕ್ರಿಶ್ಚಿಯನ್ ಫೆಲೋಶಿಪ್ ಚೇತನ್ ಕಾಲನಿ ಹುಬ್ಳಿ ಅವರಿಗೆ ಈ ಸಭೆಯ ಮೂಲಕ ನಾನು ధన్యవాదాలను తెలుసుతా ఇదిని. థ్యాంక్ యూ వెరీ మచ్. ఒక్కొక్కరి నుంచి ఫస్ట్ నుంచి ఆడికి పోయి ఒక్కొక్కరి నుంచి అండి గెస్ట్లకు. రాజు కృష్ణ బండారి, విజయ్ సుబ్బయ్య బత్తుల 6th స్టాండర్డ్. విజయ్ సుబ్బయ్య బత్తుల 6th స్టాండర్డ్ 6th. విజయ్ సుబ్బయ్య బత్తుల మళ్ళీ ఇలా అని నెగ్గ అలికించి రాని. విజయ్ సుబ్బయ్య బత్తుల. అజయ్ బత్తుల, అజయ్ బత్తుల 7th స్టాండర్డ్. అజయ్ బత్తుల 7th స్టాండర్డ్. పవిత్ర బాబు 6th స్టాండర్డ్. పవిత్ర బాబు 6th స్టాండర్డ్. పవిత్ర బాబు 6th స్టాండర్డ్. పవిత్ర బాబు 6th స్టాండర్డ్. అనుషా బతుల 3rd స్టాండర్డ్. యాడ్ నిలబెట్టాలా? అనుషా బతుల ఇక్కడ నిలబడండి, అమ్మాయి నిలబడండి. అనుషా బతుల 3rd స్టాండర్డ్. అనుషా బతుల 3rd స్టాండర్డ్. అనుషా బతుల 3rd స్టాండర్డ్. అనుషా బతుల 3rd స్టాండర్డ్. శాలిని మాస్కరిన్ 9th స్టాండర్డ్. శాలిని మాస్కరిన్ 9th స్టాండర్డ్. లైట్ వెళ్ళిపోండి, నేను లైట్గా నిలబడండి, వరుసగా నిలబడండి, వరుసగా. శాలిని మాస్కరిన్ 9th స్టాండర్డ్. శాలిని మాస్కరిన్ 9th స్టాండర్డ్. నేహా విక్టర్ మాన్యల్ 1st ఇయర్. 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 ఆశా నాగయ్య కొట్టి 1st ఇయర్. ఆశా నాగయ్య కొట్టి 1st ఇయర్. అమ్మాయి ఆశా నాగయ్య కొట్టి 1st ఇయర్. ఆశా నాగయ్య కొట్టే 1st ఇయర్. ఆశా నాగయ్య కొట్టే 1st ఇయర్. ఆశా నాగయ్య కొట్టే 1st ఇయర్.
ಕವಣ್ಣಮ್ಮ ಆಶಾ ನಾಗಕೋಟೆ ಫಸ್ಟ್ ಇಯರ್. ದೇವಿ ನಾಗರಾಜ್ 9th ಸ್ಟ್ಯಾಂಡರ್ಡ್. ದೇವಿ ನಾಗರಾಜ್ 9th ಸ್ಟ್ಯಾಂಡರ್ಡ್. ದೇವಿ ನಾಗರಾಜ್ 9th ಸ್ಟ್ಯಾಂಡರ್ಡ್. ದೇವಿ ನಾಗರಾಜ್ 9th ಸ್ಟ್ಯಾಂಡರ್ಡ್. ಅಮ್ಮಾಯಿ ಕಣ್ಣಿ ಮಾಡ್ಬೇಕ್ರ. ಪ್ರಿನ್ಸ್ ಭಾಸ್ಕರ್ 4th ಸ್ಟ್ಯಾಂಡರ್ಡ್. 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 ಅಮ್ಮಾಯಿ ಅಖಿಲ ಭಾಸ್ಕರ್ ತುಂಬಿದ. ಅಖಿಲ ಭಾಸ್ಕರ್ ತುಂಬಿದ 4th ಸ್ಟ್ಯಾಂಡರ್ಡ್. ಅಖಿಲ ಭಾಸ್ಕರ್ ತುಂಬಿದ 4th ಸ್ಟ್ಯಾಂಡರ್ಡ್. ಕಣ್ಣಿ ಮಾಡು ಅಡ್ಡಿ ಮಾಡ್ಯಾನ ಬೈ ಫೋಟೋ ಕೊಟ್ಕೊಂಡು ರೈಟ್ ಇಲ್ಲಿ ಬಾ ತೋರ್ಲೇನು ರೀ ಊಟ ನೆಕ್ಸ್ಟ್ ಯಾವ ಸ್ಟ್ಯಾಂಡರ್ಡು? 4th ಸ್ಟ್ಯಾಂಡರ್ಡ್. ಥರ್ಡ್. ಅರ್ಪಣಾ ಸುನೀಲ್ ದಮ್ಮು. ಅರ್ಪಣಾ ಸುನೀಲ್ ದಮ್ಮು. ಅರ್ಪಣಾ ಸುನೀಲ್ ದಮ್ಮು. ಅರ್ಪಣಾ ಸುನೀಲ್ ದಮ್ಮು. ಅರ್ಪಣಾ ಸುನೀಲ್ ದಮ್ಮು ಕೂರ್ಸು. ಅರ್ಪಣಾ ಸುನೀಲ್ ದಮ್ಮು. ಲೇಮುಯಲ್ ಮರ್ಯಾದಾಸ್ ಮೇಲಂ 6th. ಲೇಮಿಯಲ್ ಮರ್ಯಾದಾಸ್ ಮೇಲಂ 6th. ಅಮನ್ ಚಂದ್ರು ಗಲ್ಲ 4th ಸ್ಟ್ಯಾಂಡರ್ಡ್. 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 ಅಮನ್ ಚಂದ್ರು ಗಲ್ಲ అవునా ರೈಟ್. ಲೇಕೆ ಪಿ ಪಟ್ರಾ 5th ಸ್ಟ್ಯಾಂಡರ್ಡ್. ಲೇಕೆ ಪಿ ಪತ್ರ. ಲೇಕೆ ಪಿ ಪಟ್ರಾ 5th ಸ್ಟ್ಯಾಂಡರ್ಡ್. ಲೇಕೆ ಪಿ ಪಟ್ರಾ. ಲೇಕೆ ಪಿ ಪಟ್ರಾ 5th ಸ್ಟ್ಯಾಂಡರ್ಡ್. ಸೋನಿ ಪಿ ಪಟ್ರಾ. ಸೋನಿ ಪಿ ಪಟ್ರಾ 6th ಸ್ಟ್ಯಾಂಡರ್ಡ್. ನೆಕ್ಸ್ಟ್ ಆರ್ವಿನ್ ಪೀಟರ್ 9th ಸ್ಟ್ಯಾಂಡರ್ಡ್. ಆರ್ವಿನ್ ಪೀಟರ್ 9th ಸ್ಟ್ಯಾಂಡರ್ಡ್. ಆಲಿಯಾ ಪೀಟರ್. ಆಲಿಯಾ ಪೀಟರ್. ಆಲಿಯಾ ಪೀಟರ್ 6th ಸ್ಟ್ಯಾಂಡರ್ಡ್. ಆಲಿಯಾ ಪೀಟರ್ 2nd ಸ್ಟ್ಯಾಂಡರ್ಡ್. ಆಲಿಯಾ ಪೀಟರ್ 2nd ಸ್ಟ್ಯಾಂಡರ್ಡ್. ಬರೀಲಿ ಮಾರ್ವಿನ್ ಡೋಲಾ 4th ಸ್ಟ್ಯಾಂಡರ್ಡ್. ಮಾರ್ವಿನ್ ಡೋಲಾ 4th ಸ್ಟ್ಯಾಂಡರ್ಡ್. ಮಾರ್ವಿನ್ ಸ್ಟ್ಯಾಂಡರ್ಡ್ ಅಂತ 6. ರಿತಿಕಾ ಕಾಂಬ್ಳೆ. ರಿತಿಕಾ ಕಾಂಬ್ಳೆ ಯಾರು? ರಿತಿಕಾ ಕಾಂಬ್ಳೆ ಇಲ್ಲ. ನೆಕ್ಸ್ಟ್ ಅಯ್ಯನ್ ಯಸ್ಲು ಪೆರ್ಮಾಲ. ಅಯ್ಯನ್ ಯಸ್ಲು ಪೆರ್ಮಾಲ. ಅಯ್ಯನ್ ಯಸ್ಲು ಪೆರ್ಮಾಲ 5th ಸ್ಟ್ಯಾಂಡರ್ಡ್. ಅಯ್ಯನ್ ಯಸ್ಲು ಪೆರ್ಮಾಲ 5th ಸ್ಟ್ಯಾಂಡರ್ಡ್. ಡಾರ್ವಿನ್ ಡ್ಯಾನಿಯಲ್ ದೋಲಾ 7th ಸ್ಟ್ಯಾಂಡರ್ಡ್. ಡಾರ್ವಿನ್ ಡ್ಯಾನಿಯಲ್ ದೋಲಾ 7th ಸ್ಟ್ಯಾಂಡರ್ಡ್. ಹಾಂ ಸ್ಟ್ಯಾಂಡರ್ಡ್ 7th.
ಬೈಲ 10th ಸ್ಟ್ಯಾಂಡರ್ಡ್. ಅಂದ್ರೆ ಬೈಲ 10th ಸ್ಟ್ಯಾಂಡರ್ಡ್. ಅಂದರೆ ಬೈಲ ಏನು 10th. 10th. ಹ್ಞೂ. ಜಾನ್ಸನ್ ಥಾಮಸ್ ಸೀದಾ. ಜಾನ್ಸನ್ ಥಾಮಸ್ ಸೀದಾ ಸ್ಟ್ಯಾಂಡರ್ಡ್ 8th. ಜಾನ್ಸನ್ ಏನು ಮಾಡಣ್ರಿ ಏಟ್ ಬಾರ ಅಮ್ಮಾಯಿ ಇಡ್ರ ಫೋಟೋ ಇದು రాండి ఇటు రాండ్రా ఇక్కడ నిలబండిరా ఆడు నిలబండిరా నాయన కొంచెం ఉండు ఎలేసి ఉండు ఓకే జాన్సన్ థామస్ సీదా 8th స్టాండర్డ్ ಸ್ಟ್ಯಾಂಡರ್ಡ್ ಅಂತ ಜಿಪ್ಪು కేరళ ప్రసాద్ మునిగేటి ఫస్ట్ ఇయర్ 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 केरल प्रसाद मुनिगेटी फर्स्ट ईयर इधर रुको रे लिया सवाल इधर रुको रे प्रिशिला बर्ना नोटल पार्टी रुको इधर रुको रे प्रिशिला बर्ना नोटल पार्टी फर्स्ट ईयर प्रिशिला बर्ना नोटल पार्टी फर्स्ट ईयर अनिकेत अनिल 8th स्टैंडर्ड अनिकेत अनिल 8th स्टैंडर्ड बड़माई कहीं बड़माई अनिकेत अनिल 8th स्टैंडर्ड अनिकेत अनिल 8th स्टैंडर्ड अनिकेत अनिल 8th स्टैंडर्ड आर्यन फ्रांसिस दम्मू 7th रे पर बिल से बुला रहे उसको आर्यन फ्रांसिस दम्मू 7th स्टैंडर्ड आर्यन फ्रांसिस दम्मू 7th स्टैंडर्ड अनिकेत फ्रांसिस दम्मू 9th अनिकेत फ्रांसिस दम्मू 9th स्टैंडर्ड ನೆಕ್ಸ್ಟ್ ಯಾವ ಸ್ಟ್ಯಾಂಡರ್ಡ್ फर्स्ट ईयर ಫಸ್ಟ್ ಇಯರ್ ಫಸ್ಟ್ ಇಯರ್ नेहा विक्टर मन्नेकुंट्ला फर्स्ट ईयर नेहा विक्टर मन्नेकुंट्ला फर्स्ट 5th కదా स्वप्न वेंकटेश 8th स्टैंडर्ड स्वप्न वेंकटेश 8th स्टैंडर्ड स्वप्न वेंकटेश 8th स्टैंडर्ड वदती स्वप्न वेंकटेश 8th स्टैंडर्ड బుక్కులు తీసుకున్న యాడికి పోకుండా చెప్పి ఇంటికి పో. स्वप्न वेंकटेश 8th स्टैंडर्ड स्वप्न वेंकटेश 8th स्टैंडर्ड अनोक लाजर जक्कम 6th 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 स्टैंडर्ड जासुन लाजर जक्कम 4th स्टैंडर्ड जासन लाजर जक्कम 4th स्टैंडर्ड श्रीनिवासुलु वड्डमणि श्रीनिवासुलु वड्डमणि
ಫಸ್ಟ್ ಇಯರ್ మళ్ళీ కలుస్తుంది. శ్రీనివాసులు వడ్డమని ఫస్ట్ ఇయర్ కదా. ఫస్ట్ ఇయర్ చిన్న వెంకటేష్ వి తాడి ఫస్ట్ ఇయర్. వెంకటేష్ వి తాడి ఫస్ట్ ఇయర్. వెంకటేష్ వి తాడి ఫస్ట్ ఇయర్. అజయ్ వెంకటేష్ తాడి. అజయ్ వెంకటేష్ తాడి ఏదో పాప ఇది. అజయ్ వెంకటేష్ తాడి. పల్లె జాస్మిన్. పల్లె జాస్మిన్. పల్లె జాస్మిన్ ఎన్నో తరగతి? ఫస్ట్ ఇయర్. ఫస్ట్ ఇయర్. పల్లె జాస్మిన్ ఫస్ట్ ఇయర్. పల్లె జాస్మిన్ ఫస్ట్ ఇయర్. ఫస్ట్ ఇయర్. ఎలినా యేసు పెరుమాల్. సోను కిందనే లక్కీది తర్వాత చూద్దామండమ్మ. ఎలినా యేసు పెరుమాల్ అయిందా? ఎలినా యేసు పెరుమాల్ 8th స్టాండర్డ్ తీసుకురా. ఎలినా యేసు పెరుమాల్ 8th స్టాండర్డ్. సీను సీను మైకల్ ఏషేఫ్ బైలా 10th స్టాండర్డ్. మైకల్ ఏషేఫ్ బైలా 10th స్టాండర్డ్. లక్కీ ప్రేమానంద్ పట్ల సోని కిందనే ఉంది. సోని అంతా యా క్లాసు? 5th. నిలబడింది శాలిని బైలా 5th స్టాండర్డ్. అయింది కదా? అయింది. లిస్ట్ అయింది. లిస్ట్ అయింది. లిస్ట్ అయింది. లిస్ట్ అయింది. రెడీ ఉంది. ఆనంది ఎప్పుడైంది కదా?
ಆಗಮಿಸಿದಂಥ ಶ್ರೀಮತಿ ಆಯಿಷಾ ಮುಕಾಶಿ ಮೇಡಮ್ ರವರಿಗೆ ಹಾಗೆ ಮತ್ತೊಬ್ಬರು ಮುಖ್ಯ ಅತಿಥಿಗಳಾದಂಥ ಶ್ರೀ ಅಸ್ಲಂ ಸೇರಿ ಸರ್ ಅವರಿಗೆ ಹಾಗೆ ನಮ್ಮ ದೈವ ಸೇವಕರಾದಂಥ ಶ್ರೀ ಜಾಟ್ ಲಂಪಟ್ಟಿ ಸರ್ ಅವರಿಗೆ ಹಾಗೆ ನಮ್ಮ ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜ ಸಂಸ್ಥಾಪಕರಾದ ಡಾಕ್ಟರ್ ಮನ್ಸಲ್ ಸರ್ ಅವರಿಗೆ ಹಾಗೆ ನಮ್ಮ ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜ ಉಪಾಧ್ಯಕ್ಷರಾದಂಥ ಶ್ರೀ ಗೋಪಾಲೇಶ್ ಪೆರ್ಮಾಲ ಅವರಿಗೆ ಹಾಗೆ ನಮ್ಮ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಅವರು ಬೆಳಗಾವಿ ಹೋಗಿದ್ದಾರೆ, ಮೋಸ್ಟ್ಲಿ ಬರ್ಬೋದು. ಹಾಗೆ ನಮ್ಮ ಅನುಪಸ್ಥಿತಿಯಲ್ಲಿ ವಿಲ್ಸನ್ ಬೇಡಿಪಲ್ಲೆ ಅವರಿಗೆ ಹಾಗೆ ನಮ್ಮ ಶ್ರೀಮತಿ ಆಯಿಷಾ ಮೇಡಮ್ ಮುಕಾಶಿ ರಾಷ್ಟ್ರೀಯ ಧ್ವನಿ ನ್ಯೂಸ್ ಚಾನಲ್ ಅವರಿಗೆ ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಎಷ್ಟೇ
ಕ್ಲಾಸುಗಳನ್ನು ಕಾರ್ಯಕ್ರಮ ಉಚಿತವಾಗಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಹಾಗಾಗಿ ನಿಮಗೆಲ್ಲರಿಗೆ ನಮ್ಮ ಕರ್ನಾಟಕ ದಾಂಡಿಯಲ್ಲಿ ಕುರುಬ ಸಮಾಜದ ಪರವಾಗಿ ಹಾಗೆ ಇಲ್ಲಿ ಸಭೆ ಸೇರಿದ್ದ ಎಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಇದ್ದೀನಿ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ತನು ಮನ ತನ್ನದ ರೂಪದಲ್ಲಿ ಕೊಟ್ಟಿದ್ದಂಥ ಶ್ರೀ OPS ಪೆರುಮಾಳ ಅವರಿಗೆ ಹಾಗೆಯೇ ನಮ್ಮ ವಿಲ್ಸನ್ ಜೀನಿಬಲೆ ಅವರು ನಮ್ಮ ಕರ್ನಾಟಕ ದಾಂಡಿಯಲ್ಲಿ ಕುರುಬ ಸಮಾಜದ ಪರವಾಗಿ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ತನು ಮನ ತನ್ನದ ಹಾಗೆ ನನ್ನ ರೂಪದಲ್ಲಿ ಮತ್ತು ನಮ್ಮ ಈ ಕಾರ್ಯಕ್ರಮವನ್ನು ಎಲ್ಲ ವ್ಯವಸ್ಥೆ ಮಾಡಿದಂಥ ಶ್ರೀ ಪ್ರಭಾಕರ್ ಆಸಾದಿ ನಮ್ಮ ಕರ್ನಾಟಕ ದಾಂಡಿಯಲ್ಲಿ ಚೇರ್ಮನ್ ಅವರು ನಮ್ಮ ಕರ್ನಾಟಕ ದಾಂಡಿಯಲ್ಲಿ ತಿರುಗಾಡು ಸಮಾಜ ಪರವಾಗಿ ಧನ್ಯವಾದ ತಿಳಿಸುತ್ತಾ ಈ ಕಾರ್ಯಕ್ರಮದ ಮತ್ತು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಕ್ಕಾಗಿ ಮತ್ತೊಂದು ಸಲ ವೇದಿಕೆ ಮೇಲೆ ಉಪಸ್ಥಿತರಾದ ಗಣ್ಯ ತಮ್ಮೆಲ್ಲರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ఛాయ్ ఎవరు